ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಗದೀಶ್, ಕಿಡ್ನಿ ಹಾಗೂ ಮೂತ್ರರೋಗ ತಜ್ಞರಾಗಿ ಶಿವಮೊಗ್ಗದ ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಗಂಡಸರಲ್ಲಿ 50 ವರ್ಷದ ನಂತರ ಸಾಮಾನ್ಯವಾಗಿ ಕಂಡುಬರುವ ಒಂದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಅದನ್ನು BPH ಅಂತ ಕರಿತೀವಿ. ಅಂದರೆ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಏನು ಪ್ರಾಸ್ಟೇಟ್ ಅಂದರೆ, ಇದು ಎಲ್ಲ ಗಂಡಸರಲ್ಲೂ ಸಾಮಾನ್ಯವಾಗಿ ಹುಟ್ಟಿನಿಂದಲೂ ಇರುವಂಥ ಒಂದು ಗ್ರಂಥಿ. ಇದು 50 ವರ್ಷದ ನಂತರ ನಿಧಾನವಾಗಿ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಇದು ಸಾಮಾನ್ಯವಾಗಿ ಮೂತ್ರಕೋಶದ ಕೆಳಭಾಗದಲ್ಲಿರುತ್ತೆ. ಇದರ ಮಧ್ಯದಲ್ಲಿ ಒಂದು ಯೂರಿನ್ ಪೈಪ್, ಯುರೇತ್ರ ಅಂತ ಏನಂತ ಹೇಳ್ತೀವಿ, ಅದು ಹಾದು ಹೋಗಿರುತ್ತೆ. ಇದು ಎನ್ಲಾರ್ಜ್ ಆಗೋದ್ರಿಂದ ಆ ಯುರೇತ್ರ ಕಂಪ್ರೆಸ್ ಆಗಿಬಿಟ್ಟು ಮೂತ್ರ ವಿಸರ್ಜನೆಗೆ ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆಗಳು ಇರುತ್ತೆ. ಇದು ಎಷ್ಟು ಸಾಮಾನ್ಯ ಅಂತ ಹೇಳಿದ್ರೆ, ಸಹಜವಾಗಿ ತಗೊಂಡ್ರೆ ಒಂದು 50 ವರ್ಷದ ಗಂಡಸರಲ್ಲಿ ಆಲ್ಮೋಸ್ಟ್ ಒಂದು 50% ಜನರಲ್ಲಿ ಈ ತೊಂದರೆಯನ್ನು ಕಂಡು ಬರುತ್ತೆ. ಅದೇ ಒಂದು 80 ವರ್ಷ ಆಗುವಷ್ಟರಲ್ಲಿ ಆಲ್ಮೋಸ್ಟ್ 80-90% ಜನರಲ್ಲಿ ಇದು ಪ್ರಾಸ್ಟೇಟ್ ಹಿಗ್ಗುವಿಕೆ ಕಂಡು ಬರುತ್ತದೆ. ಆದರೆ ಎಲ್ಲ ಪ್ರಾಸ್ಟೇಟ್ ಹಿಗ್ಗುವಿಕೆ ಇರುವಂಥ ಪೇಷಂಟ್ಸ್ಗಳಲ್ಲಿ ಯೂರಿನ್ ತೊಂದರೆ ಇರಲೇಬೇಕಂತ ಏನಿಲ್ಲ. ಬಟ್ ಮೋಸ್ಟ್ ಆಫ್ ದಿ ಪೇಷಂಟ್ಸಲ್ಲಿ ಈ ತೊಂದರೆ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಇದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗೋದ್ರಿಂದ ಏನೇನು ರೋಗ ಲಕ್ಷಣಗಳು ಬರ್ತವೆ ಅಂದರೆ, ಒಂದು ಪದೇ ಪದೇ ಯೂರಿನ್ ಹೋಗೋದು, ಮಧ್ಯರಾತ್ರಿಯಲ್ಲಿ 2 ಅಥವಾ ಹೆಚ್ಚು ಬಾರಿ ಮೂತ್ರಕ್ಕಾಗಿ ಹೇಳುವುದು, ಮೂತ್ರದ ಫೋರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಮೂತ್ರ ಬಿಟ್ಟು ಬರುವಂಥದ್ದು. ಆಮೇಲೆ ಮೂತ್ರ ಹೋದ ತಕ್ಷಣ ಬರಲ್ಲ, ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ ಮೂತ್ರ ಬರೋದಕ್ಕೆ. ಇನ್ನು ಕೆಲವರಲ್ಲಿ ಮೂತ್ರ ಮಾಡಿದ ನಂತರ ಇನ್ನೂ ಉಳ್ಕೊಂಡಿದೆ, ಕಂಪ್ಲೀಟಾಗಿ ಆಗಿಲ್ಲ ಅಂತ ಒಂದು ಫೀಲಿಂಗ್ ಬರ್ಬೋದು. ಈ ರೋಗ ಲಕ್ಷಣಗಳೇನಾದರೂ ನಿಮ್ಮಲ್ಲಿ ಕಂಡು ಬಂದರೆ ನೀವು ತಕ್ಷಣ ಒಂದು ಮೂತ್ರ ರೋಗರನ್ನು ಕಂಡು ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಮೆಜಾರಿಟಿ ಅವ್ರು ಏನಂತ ತಿಳ್ಕೊತಾರೆ ಅಂದರೆ, ನಮಗೆ ವಯಸ್ಸಾಗ್ತಾ ಇದೆ, ಅದರಿಂದ ಮೂತ್ರ ಸ್ಲೋ ಹೋಗ್ತಿದೆ ಅನ್ನೋ ಒಂದು ಭಾವನೆ ಇರುತ್ತೆ. ಅದು ನಿಜ ಆಗಿದ್ರೂ ಕೂಡ ಅದರಲ್ಲಿ ನಿಮಗೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಿಂದ ಈ ತೊಂದರೆ ಆಗಿರೋಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಮೊದಲೇ ಹೋಗಿ ಒಂದು ಪರೀಕ್ಷೆಯನ್ನು ಮಾಡಿಸಿ ಇದನ್ನು ಕಂಡು ಹಿಡ್ಕೊಂಡ್ರೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಅದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ನೀವು ಫರ್ದರ್ ಕಾಂಪ್ಲಿಕೇಶನ್ ಆಗೋದನ್ನು ನಾವು ತಡಿಬಹುದಾಗುತ್ತೆ. ಸೊ ಆ ಸ್ಟೇಜಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ಳದೆ ಹೋದರೆ ಏನು ಕಾಂಪ್ಲಿಕೇಶನ್ ಆಗುತ್ತೆ ಅಂದರೆ, ಒಂದು ಮೂತ್ರ ಸಡನ್ನಾಗಿ ಬ್ಲಾಕ್ ಆಗ್ಬೋದು, ಆವಾಗ ನಾವು ಎಮರ್ಜೆನ್ಸಿ ಕೆಥೆಟರ್ ಹಾಕಬೇಕಾಗತ್ತೆ. ಇಲ್ಲ ಮೂತ್ರದಲ್ಲಿ ರಕ್ತ ಹೋಗೋದು, ಇಲ್ಲ ಇನ್ಫೆಕ್ಷನ್ ಆಗಿಬಿಟ್ಟು ಉರಿ ಜ್ವರ ಬರ್ಬೋದು, ಇಲ್ಲ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಆಗ್ಬೋದು, ಮತ್ತು ಮೂತ್ರಕೋಶದಲ್ಲಿ ಸ್ಟೋನ್ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವೊಂದು ಕಂಡೀಷನಲ್ಲಿ ಇದು ಕಿಡ್ನಿ ಡ್ಯಾಮೇಜ್ ಕೂಡ ಮಾಡ್ಬೋದು. ಹಾಗಾಗಿ ಈ ತೊಂದರೆಗಳು ನಿಮ್ಮಲ್ಲಿ ಕಂಡು ಬಂದರೆ ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತೆ. ಇನ್ನು ಕೆಲವರಲ್ಲಿ ಈ ಯೂರಿನ್ ಸಮಸ್ಯೆ ಜೊತೆಗೆ ಡಯಾಬಿಟಿಸ್ ಅಥವಾ BP ಅಥವಾ ಪಾರ್ಕಿನ್ಸೋನಿಸಮ್ ಏನಾದರೂ ನರರೋಗದ ಸಮಸ್ಯೆಗಳಿದ್ರೆ ಅದು ಇನ್ನೂ ಮೂತ್ರ ರೋಗದ ಸಮಸ್ಯೆಗಳನ್ನು ಜಾಸ್ತಿ ಮಾಡುತ್ತದೆ. ಹಾಗಾಗಿ ನೀವು ಅದಕ್ಕೂ ಕೂಡ ಒಂದು ಇವ್ಯಾಲ್ಯೂಯೇಷನನ್ನು ಮಾಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಪಡ್ಕೋಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಈ ತೊಂದರೆಗಳನ್ನು ಬಂದಾಗ ನೀವು ಯೂರಾಲಜಿಸ್ಟ್ನ ಮೀಟ್ ಮಾಡಿದರೆ ನಾವು ಯೂರಿನ್ ಮತ್ತು ಬ್ಲಡ್ ಟೆಸ್ಟ್ ಜೊತೆಗೆ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ತೇವೆ, ಮತ್ತು ಯೂರಿನ್ ಸ್ಪೀಡ್ ಟೆಸ್ಟ್ ಅಂತ ಮಾಡ್ತೀವಿ. ಇದರಿಂದ ನಮಗೆ ಗೊತ್ತಾಗುತ್ತೆ ನಿಮ್ಮದು ಪ್ರಾಸ್ಟೇಟ್ ಎಷ್ಟು ಸೈಜ್ ಎನ್ಲಾರ್ಜ್ ಆಗಿದೆ, ಮತ್ತು ಯೂರಿನ್ ಹೇಗೆ ಹೋಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಮತ್ತು ಯೂರಿನ್ ಎಷ್ಟು ಉಳ್ಕೊಳ್ತಾ ಇದೆ ಅಂತ ನಾವು ಕಂಡುಹಿಡಿತೇವೆ. ಆ ಸ್ಟೇಜಿನ ನಿಮ್ಮ ಸಿಮ್ಟಮ್ ಸ್ಕೋರನ್ನು ನೋಡಿಬಿಟ್ಟು ಆಮೇಲೆ ಅಲ್ಟ್ರಾಸೌಂಡ್ ರಿಪೋರ್ಟ್ಸು ಟೆಸ್ಟ್ ಎಲ್ಲ ನೋಡಿಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ನಾವು ಅಡ್ವೈಸ್ ಮಾಡ್ತಾ ಇರ್ತೀವಿ. ಅಂದರೆ ನೀವು ಅನ್ಕೋಬೋದು ಎಲ್ಲ ಪ್ರಾಸ್ಟೇಟ್ ಹಿಗ್ಗುವಿಕೆಗೂ ಸರ್ಜರಿನೇ ಟ್ರೀಟ್ಮೆಂಟ್ ಅಂತ. ಇಲ್ಲ, ಅದು ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿದೆ ಅಂದ ತಕ್ಷಣ ನಿಮಗೆ ಸರ್ಜಿಕಲ್ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಅದು ಎಷ್ಟು ತೊಂದರೆ ಮಾಡ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿ ಏನೂ ಸಿಮ್ಟಮ್ಸ್ ಇಲ್ಲ ಅಂದರೆ ನಾವು ಅವರಿಗೆ ಜಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ. ಮೊದಲನೇದಾಗಿ ಅದು ಏನಂದರೆ, ಒಂದು ನೀರನ್ನು
ಕಡಿಮೆ ಮಾಡೋದು, ಅದು ನೈಟ್ ಟೈಮಲ್ಲಿ ಮಾತ್ರ. ಡೇ ಟೈಮಲ್ಲಿ ನೀರನ್ನು ಚೆನ್ನಾಗೇ ತಗೋಬೇಕಾಗುತ್ತೆ. ನೈಟ್ ಟೈಮು ಮಲಗೋಕ್ಕಿಂತ ಮೊದಲೇ 2-3 ತಾಸು ಮೊದಲೇ ನೀರನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಮತ್ತು ಟೀ, ಕಾಫಿ, ಆಲ್ಕೋಹಾಲ್ ಏನಾದ್ರು ತಗೊಳ್ಳೋ ಅಭ್ಯಾಸ ಇದ್ದರೆ ಅದನ್ನು ಆದಷ್ಟು ಕಡಿಮೆ ಮಾಡಿ ಅಂತ. ಅದು ಏನು ಮಾಡುತ್ತೆ, ಯೂರಿನ್ ಸಮಸ್ಯೆಯನ್ನು ಇನ್ನೂ ಜಾಸ್ತಿ ಉಂಟಾಗಿ ಮಾಡುತ್ತದೆ. ಒಬೆಸಿಟಿ, ತುಂಬ ಬಾಡಿ ವೇಟ್ ಜಾಸ್ತಿ ಇದ್ದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಶುಗರ್ ಪೇಷಂಟ್ ಇದ್ದರೆ ಶುಗರ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಈ ಒಂದು ಲೈಫ್ ಸ್ಟೈಲ್ ಒಂದು ಚೇಂಜಸ್ ಬೇಕಾಗುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಸಿಂಪ್ಟಮ್ಸ್ ಜಾಸ್ತಿ ಇದ್ದರೆ ಈ ಲೈಫ್ ಸ್ಟೈಲ್ ಜೊತೆಗೆ ನಾವು ಮೆಡಿಸಿನನ್ನು ಕೊಡ್ತೀವಿ. ಒಂದು ಟ್ಯಾಮ್ಸ್ಲೋಸಿನ್ ಇರ್ಬೋದು, ಸಿಲಾಡೋಸಿನ್ ಇರ್ಬೋದು, ಅಥವಾ ಕಾಂಬಿನೇಷನ್ ಡ್ರಗ್ಸ್ ಎಲ್ಲ ಕೊಡ್ತೀವಿ. ಅದು ನಿಮ್ಮ ಮೂತ್ರ ಸರಳವಾಗಿ ಹೋಗುವಾಗೆ ಮಾಡುತ್ತೆ ಮತ್ತು ಪ್ರಾಸ್ಟೇಟ್ ಹಿಗ್ಗುವಿಕೆಯನ್ನು ನಿಯಂತ್ರಣದಲ್ಲಿಡೋದಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಇನ್ನು ಕೆಲವರು ಅರ್ಲಿ ಸ್ಟೇಜ್ ನೆಗ್ಲೆಕ್ಟ್ ಮಾಡಿದರೆ, ಅಥವಾ ಯಾರು ಮೆಡಿಸಿನ್ ಆಲ್ರೆಡಿ ತಗೊಳ್ತಾ ಇದ್ದು ಸ್ವಲ್ಪ ಕಾಲ ರೆಸ್ಪಾಂಡ್ ಮಾಡಿ ಮುಂದೆ ಆ ಚಿಕಿತ್ಸೆಗೆ ಸ್ಪಂದಿಸದೇ ಇದ್ದರೆ ಅವರಿಗೆ ಸರ್ಜರಿಯ ಅವಶ್ಯಕತೆ ಇರುತ್ತದೆ. ಈಗ ಮಾಡ್ರನ್ ಟ್ರೀಟ್ಮೆಂಟ್ ಬಂದಿರೋದ್ರಿಂದ ಯಾವುದೇ ಕಟ್ ಮಾಡಿ ಓಪನ್ ಮಾಡೋ ಅಂಥ ಪ್ರೊಸೀಜರ್ಗಳು ಇಲ್ಲ, ಭಾಳ ಕಡಿಮೆ. ಈಗ ಎಲ್ಲ ನಮಗೆ ಈಗ ಲೇಸರ್ ಮತ್ತು ಎಂಡೋಸ್ಕೋಪಿಗಳ ಮುಖಾಂತರ ಮಾಡೋದ್ರಿಂದ ಅಷ್ಟೊಂದು ರಕ್ತಸ್ರಾವ ಆಗೋದಿಲ್ಲ, ರಿಸ್ಕ್ ಕೂಡ ಕಡಿಮೆ ಇರುತ್ತದೆ. ಯೂಶಲಿ ನಾವು ಮಾಡುವಂಥದ್ದು ಟ್ರಾನ್ಸ್ ಯುರೆಥ್ರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್, TURP ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಇದರಲ್ಲಿ ಆ ಯುರೆಥ್ರ ಮುಖಾಂತರ ಎಂಡೋಸ್ಕೋಪನ್ನು ಪಾಸ್ ಮಾಡಿಬಿಟ್ಟು ಆ ಹಿಗ್ಗಿರುವಂಥ ಪ್ರಾಸ್ಟೇಟ್ ಏನು ಅಡಚಣೆ ಮಾಡುತ್ತಿರುತ್ತಲ್ಲ ಅದನ್ನು ನಾವು ಕಟ್ ಮಾಡ್ತಾ ತೆಗೆದು ಯುರೆಥ್ರವನ್ನು ವೈಡ್ ಮಾಡೋದ್ರಿಂದ ಯೂರಿನ್ ಫ್ಲೋ ಇಂಪ್ರೂವ್ಮೆಂಟ್ ಆಗುತ್ತದೆ. ಸೊ ವಯಸ್ಸಾಗಿದೆ ಅಂತ ನೀವು ಈ ಯೂರಿನ್ ಸಮಸ್ಯೆಯನ್ನು ಇಗ್ನೋರ್ ಮಾಡದೆ ನೀವು ಮೂತ್ರ ರೋಗರನ್ನು ಕಂಡಿದ್ರೆ ಅರ್ಲಿ ಸ್ಟೇಜಲ್ಲೇ ನಾವು ಟ್ರೀಟ್ಮೆಂಟ್ ಪಡೆಯೋದ್ರಿಂದ ಕಾಂಪ್ಲಿಕೇಶನನ್ನು ತಡೀಬೋದು. ಹಾಗೆ ಇಟ್ ಆಲ್ಸೋ ಇಂಪ್ರೂವ್ಸ್ ನಿಮ್ಮದು ಕ್ವಾಲಿಟಿ ಆಫ್ ಲೈಫ್, ಮತ್ತು ಕಿಡ್ನಿ ಸಮಸ್ಯೆ ಮುಂದೆ ಬರುವುದನ್ನು ಕೂಡ ತಡಿಬೋದಾಗುತ್ತೆ. ಥ್ಯಾಂಕ್ ಯು.